ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ಲಕ್ಷ್ಮಿ ನಿಂತ್ಕೊಳಮ್ಮ. ತಾತ, ನಾನು ಹೊರಡ್ತೀನಿ. ತುಂಬ ತಡ ಆಯಿತು. ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಈ ಸ್ಥಿತಿಲಿ ಹೇಗಮ್ಮ ಹೋಗ್ತೀಯ ನೀನು? ಇರು, ಆದಿ ಹೇಳ್ತೀನಿ, ಅವನು ಮನೆ ತನಕ ಡ್ರಾಪ್ ಮಾಡ್ತಾನೆ. ಬೇಡ ತಾತ. ಈಗಾಗಲೇ ಆದಿಯವರಿಗೆ ನನ್ನಿಂದ ತುಂಬ ತೊಂದರೆ ಆಗಿದೆ. ಇಲ್ಲಿಂದ ಕಾಲೇಜಿಗೆ, ಕಾಲೇಜಿಂದ ಆಸ್ಪತ್ರೆಗೆ, ಮತ್ತೆ ಅಲ್ಲಿಂದ ತಿರ್ಗಾ ಇಲ್ಲಿಗೆ ನನ್ನಿಂದಾಗಿ ತುಂಬ ಓಡಾಡಿದ್ದಾರೆ. ಇನ್ನು ನನ್ನಿಂದ ಅವರಿಗೆ ತೊಂದರೆ ಆಗೋದು ಬೇಡ. ನಾನು ಹೋಗ್ತೀನಿ. ಸರಿ, ಹಾಗಾದ್ರೆ ಪ್ರಸಾದ್ಗೆ ಹೇಳ್ತೀನಿ, ಅವನು ಡ್ರಾಪ್ ಮಾಡ್ತಾನೆ. ಬೇಡ ತಾತ, ನನ್ನೂರಲ್ಲಿ ನನಗೇನು ಭಯ? ಇಲ್ಲಿಂದ 5 ನಿಮಿಷ ಅಷ್ಟೇ. ಇನ್ನು ಬೆಂಗಳೂರೇ ಗೊತ್ತಿಲ್ಲದೆ ಇರೋದು. ಎಲ್ಲಿ ಹಿಡಿದ್ರೆ ಎಲ್ಲಿ ಬೀಳ್ತೀನಿ ಅಂತಲೇ ಗೊತ್ತಾಗಲ್ಲ. ಹೊರಡ್ತೀನಿ ತಾತ. ಲಕ್ಷ್ಮಿ, ಹೊರಡುವಾಗ ಹೋಗ್ತೀನಿ ಅಂತ ಅನ್ಬಾರ್ದು ಪುಟ್ಟ. ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ನನ್ನ ದೊಡ್ಡಮ್ಮ ಹೇಳೋಳಿದ್ದಾನೆ. ಹಾ, ನೀನು ಅಡ್ಮಿಷನ್ ಏನಾಯ್ತು ಅಂತ ಹೇಳೇ ಇಲ್ವಲ್ಲಮ್ಮ? ಏನಾಯ್ತಮ್ಮ? ಅಡ್ಮಿಷನ್ ಆಯ್ತಲ್ವಾ? ಯಾವಾಗ ಕಾಲೇಜಿಗೆ ಅಟೆಂಡ್ ಆಗ್ಬೇಕು ಅಂತ ಹೇಳಿದ್ದಾರೆ? ಮದುವೆ ಆದ್ಮೇಲೆ ಬೆಂಗಳೂರಿಗೆ ಬರ್ತೀಯ ಅಲ್ವಾ ನೀನು? ಸೀಟ್ ಕಳ್ಕೊಂಡಿದ್ಯಾ? ಲಕ್ಷ್ಮಿ, ಅಲ್ಬೇಡಮ್ಮ, ಅಲ್ಬೇಡ. ನೋಡು, ಅಲ್ಬೇಡ. ಏನಾಯ್ತು ಪುಟ್ಟ? ನನಗೆ ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ ತಾತ. ಏನಾಯ್ತು? ಮೆಟ್ಲು ಮೇಲಿಂದ ಬಿದ್ದಿದ್ದು ನಾನು. ಆದ್ರೆ ನುಂಚುನವರಾಗಿದ್ದು ನನ್ನ ಇಷ್ಟು ವರ್ಷದ ಕನಸು ತಾತ. ಅಡ್ಮಿಷನ್ ಕೌಂಟ್ರ್ ಹತ್ರ ಹೋಗೋ ಅಷ್ಟರೊಳಗೆ ಟೈಮ್ ಆಗ್ಬಿಟ್ಟಿತ್ತು. ತುಂಬ ಕೇಳ್ಕೊಂಡೆ ತಾತ. ನನಗೆ ಒಳಗೆ ಬಿಡಲಿಲ್ಲ. ತುಂಬ ಕಷ್ಟಪಟ್ಟು ಓದಿದೆ ತಾತ. ಅವಕಾಶನೇ ಕಳ್ಕೊಂಡ್ಬಿಟ್ಟೆ. ಇಂಥ ದುರದೃಷ್ಟವಂತೆ ಅಲ್ವಾ ನಾನು? ಯಾರು ಹೇಳಿದ್ದು ಹಾಗಂತ? ಎಲ್ಲರ ಜೀವನದಲ್ಲಿ ಅದೃಷ್ಟ ಕೊಡೋ ಲಕ್ಷ್ಮಿ ದುರಾದೃಷ್ಟ ಹೇಗಾಗ್ತಾಳೆ? ಅಳಬಾರ್ದು ಕಂದ, ಅಳಬಾರ್ದು ನೀನು. ಆ ಕಾಲೇಜಲ್ಲಿ ಓದ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ತಾತ. ಲಕ್ಷ್ಮಿ, ಲಕ್ಷ್ಮಿ ಯಾವತ್ತು ಕಣ್ಣೀರು ಹಾಕಬಾರ್ದು ಕಂದ. ಲಕ್ಷ್ಮಿ ನನ್ನ ದೊಡ್ಡಮ್ಮನ ಹೆಸರು. ಲಕ್ಷ್ಮೀಪುರದ ಲಕ್ಷ್ಮಿ ಅಂದ್ರೆ ಎಲ್ಲರಿಗೂ ಗೊತ್ತಿತ್ತು. ಬದುಕಲ್ಲಿ ಎಂಥ ಬಿರುಗಾಳಿನೇ ಬಂದರೂ ಅವಳು ಮಾತ್ರ ನಡುಗ್ತಾ ಇರಲಿಲ್ಲ. ಇವತ್ತು ಈ ಧರ್ಮರಾಜ ಎಷ್ಟು ಗಟ್ಟಿಯಾಗಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಆ ತಾಯಿ ಕೊಟ್ಟಂಥ ಸಹಕಾರ, ಸ್ಥೈರ್ಯ. ಲಕ್ಷ್ಮಿ ಅಂದ್ರೆ ಶಕ್ತಿ, ಲಕ್ಷ್ಮಿ ಅಂದ್ರೆ ಯಶಸ್ಸು. ಲಕ್ಷ್ಮಿ ಕಣ್ಣಲ್ಲಿ ನೀರು ಬರಬಾರ್ದು ಕಣಮ್ಮ. ನನಗೆ ಸಂಕಟ ಆಗುತ್ತೆ. ನೋಡು ಮಗಳೇ, ಚಂದ್ರ ನೋಡು, ಮೋಡ ಕವಿದಿತ್ತು, ಹೇಗೆ ಸರಿದೋಯ್ತು ನೋಡು. ಕಷ್ಟಗಳು ಹಾಗೆ ಮಗಳೇ, ತಾನಾಗಿ ಸರಿದು ಹೋಗುತ್ತೆ.